ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಈ ಕಡಲೆ ಹಿಟ್ಟಿಂದ ಒಳ್ಳೆ ಉಪಯೋಗಗಳಿವೆ ಚರ್ಮಕ್ಕೆ, ಮತ್ತೆ ಕಾಂತಿಯುತವಾಗಿ ಮತ್ತೆ ಒಳಗೇನು ಒಳ್ಳೆಯ ಕೆಲಸ ಮಾಡುತ್ತೆ. ಒಳ್ಳೆ ಪ್ರೋಟೀನ್ ಇದೆ, ಮತ್ತೆ ಹೈ ಫೈಬರ್ ಇದೆ. ಇದು ಕಾಂತಿಯುತವಾದ ಚರ್ಮವನ್ನು ಕೊಡುತ್ತೆ. ಮತ್ತೆ ಚರ್ಮದ ಮೇಲೇನೂ ಉಪಯೋಗಿಸಿದ್ರೆ ಒಳ್ಳೆ ಉಪಯೋಗಗಳಿವೆ. ಚರ್ಮದ ಒಳಗಡೆನೂ ಅಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೆ. ಕಡಲೆ ಹಿಟ್ಟು ಒಂದು ಅರ್ಧ ಕಪ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ತಾ ಹೋಗ್ಬೇಕು. ಎಲ್ಲಾನು ಓಂ ಕಾಳು ಇದೆಲ್ಲ ಅದನ್ನ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಆ್ಯಕ್ಚುಲಿ ನಾವು ಕಡಲೆ ಹಿಟ್ಟು ಯಾವುದೇ ಬಳಕೆ ಮಾಡಿದ್ರು ನಾವು ಬಜ್ಜಿ ಬೋಂಡ ಮಾಡ್ತೀವಂದರೆ ಅದಕ್ಕೆ ಸ್ವಲ್ಪ ನಾವು ಓಂ ಕಾಳು ಇದೆಲ್ಲ ಅದನ್ನು ಹಾಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದನ್ನು ಬಳಕೆ ಮಾಡಿಕೊಂಡು ನಾನು ಒಂದು ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಬಜ್ಜಿ ಮಾಡಲಿಕ್ಕೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ನಾವು ಹಾಗೆ ಇಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಹಾಗೆ ಮಿಕ್ಸ್ ಮಾಡ್ತಾ ಇಟ್ರೆ ಅದರ ಮೇಲೆ ಚೆನ್ನಾಗಿ ನಾದ್ಕೊಳ್ಳುತ್ತೆ. ಬಜ್ಜಿನೂ ಅಷ್ಟೇ ಮೃದುವಾಗಿ ಬರುತ್ತೆ. ಇದೇ ತರ ನಾವು ಕಲಸಿದ ತಕ್ಷಣನೇ ಬಜ್ಜಿ ಮಾಡ್ಕೊಂಡ್ರೆ ಬಜ್ಜಿ ಅಷ್ಟಾಗಿ ಸಾಫ್ಟ್ ಆಗಿ ಬರಲ್ಲ. ಮತ್ತೆ ನಾವು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಇದೆಲ್ಲ ರೆಡಿ ಆಗ್ಬಿಡುತ್ತೆ. ಸೊ ಆಗ ನಾವು ಇದನ್ನ ಬಜ್ಜಿ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳೋಣ. ಇದನ್ನ ಹಾಗೆ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ನಾನು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಇದರಿಂದ ನಾನು ಒಂದು ಬಜ್ಜಿ ಮಾಡ್ತಾ ಇದ್ದೀನಿ. ಈ ಬಜ್ಜಿ ಮಾಡ್ಲಿಕ್ಕೆ ನಾನು ಆಲೂಗಡ್ಡೆ ತಗೊಳ್ತಾ ಇದ್ದೀನಿ. ಒಂದು ಆಲೂಗಡ್ಡೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದರ ಬಳಕೆಯಿಂದ ನಾವು ಅದನ್ನ ಈ ತರ ಕ್ರೇಪ್ ಮಾಡ್ಕೊಳ್ಳೋದು. ಇದು ಆಲೂಗಡ್ಡೆ ಜೋರಕ್ ಅಂತಾನೆ ಒಂದು ಇದೆ, ತೆಂಗಿನಕಾಯಿ ತುರುಬೋದ್ರಲ್ಲಿ ಬರುತ್ತೆ. ಸೊ ಅದನ್ನ ತಗೊಂಡು ಮಾಡ್ಕೋಬಹುದು. ಇಲ್ಲದೆ ಕತ್ತಿಯಲ್ಲೂ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಕೋಬಹುದು. ಬಜ್ಜಿ ಮಾಡ್ಲಿಕ್ಕಂತಾನೆ ಒಂದು ಸ್ಕ್ರೇಪರ್ ಇರುತ್ತೆ. ಅದರಲ್ಲಿ ಈ ತರ ಉಜ್ಕೊಂಡ್ರೆ ಅದೆಲ್ಲ ಒಂದೊಂದು ಚೂರಾಗಿ ಬೀಳ್ತಾ ಇರುತ್ತೆ, ಸ್ಲೈಸ್ ಆಗಿ. ಇಲ್ಲದೆ ಇದ್ರೆ ನಿಮ್ಗೆ ಕೈಯಲ್ಲೇ ಆಗುತ್ತೆ ಅಂತ ಹೇಳಿದ್ರೆ ತೆಳುವಾಗಿ ಕಟ್ ಮಾಡಿ ಹಾಕೊಳ್ಳಿ. ಸೊ ಇದು ನಾನು ತುಂಬಾನೇ ತೆಳುವಾಗಿ ಬಜ್ಜಿಗೆ ಸ್ಕ್ರೇಪ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಬೇಕಾದ್ರೆ ನೀವು ಕೈಯಲ್ಲೂ ಕಟ್ ಮಾಡ್ಕೋಬಹುದು. ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ಬಜ್ಜಿ ಚೆನ್ನಾಗಿ ಬರುತ್ತೆ. ಇದು ತುಂಬಾನೇ ತೆಳುಗು ಬರುತ್ತೆ, ಅದರಿಂದ ನಾನು ಇದು ಮಾಡ್ಕೊಂಡೆ. ಬಟ್ ಇದರಲ್ಲಿ ರೌಂಡ್ ಶೇಪು ಬರುತ್ತೆ, ಮತ್ತೆ ಕಟ್ ಆಗಿ ಅರ್ಧನೂ ಬರುತ್ತೆ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು. ಇದು ರುಚಿಯಾಗಿರುತ್ತೆ. ತುಂಬಾ ಆಲೂಗಡ್ಡೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆಲೂಗಡ್ಡೆ ಬಜ್ಜಿ ಅಂತ ಹೇಳಿದ್ರೆ ಮಕ್ಕಳಿಗೆ ಇಷ್ಟ. ಸೊ ನೋಡಿ, ಈ ತರ ಒಂದು ಬಿಲ್ಲೆ ಬರುತ್ತೆ, ಇಲ್ಲದೆ ದಪ್ಪದ್ದು ಬರುತ್ತೆ. ಸೊ ನಾನು ಮೀಡಿಯಂ ಸೈಜಲ್ಲಿ ತಗೊಳ್ತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೂ ಕಟ್ ಮಾಡಿ ತೋರಿಸ್ತೀನಿ, ಮತ್ತೆ ಖುಷಿಯಾಗಿರಿ. ಸೊ ಇದು ಆಗ್ತಾ ಇದೆ ನೋಡಿ, ಇಷ್ಟಿಷ್ಟು ತೆಳ್ಳಗೆ ಬಿಲ್ಲೆಗಳು ಬರ್ತಾ ಇದೆ. ಸೊ ಇದು ನಾನು ಕೈಯಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಮಾಡ್ಕೊಳ್ಳಿ, ತೆಳ್ಳಗೆ ಕಟ್ ಮಾಡ್ಕೋಬೇಕು. ನೋಡಿ, ಈ ತರ ಸ್ಕ್ರೇಪರ್ ಅಲ್ಲೂ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ಎರಡರಲ್ಲೂ ಮಾಡಿ ಹಾಕೊಂಡು ನಾನು ಬಜ್ಜಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಎಣ್ಣೆನ ಬಿಸಿ ಮಾಡ್ಕಿ ಅಗಲವಾದ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತೀನಿ. ನೀವು ಇದೇ ತರ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಮತ್ತೆ ಮನೇಲೂ ಮಾಡ್ಕೊಂಡು ತಿನ್ಸಿ. ಮಕ್ಕಳಿಗೆ ತುಂಬಾ ಖುಷಿ ಪಡ್ತಾರೆ ಮಕ್ಕಳು. ಅವ್ರಿಗೆ ತಿಂಡಿ ಅಂತ ಹೇಳಿದ್ರೆ ಈ ತರ ಒಂದು ಮನೇಲಿ ಈಸಿಯಾಗಿ ಮಾಡ್ಕೊಡ್ಬೋದು. ಆಲೂಗಡ್ಡೆ ಬಜ್ಜಿ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ತುಂಬಾ. ಸೊ ಅದರಲ್ಲಿ ಮನೇಲಿ ಮಾಡಿದಂತ ಹೇಳಿದ್ರೆ ಇನ್ನೂ ಇಷ್ಟ. ಸೊ ಮಾಡಿ ಕೊಡಿ, ತಿನ್ಸಿ, ಮತ್ತೆ ಮನೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಮೊದಲಿಗೆ ಎಣ್ಣೆ ಬಿಸಿಯಾಗಿದೆ, ಒಂಚೂರು ಹಾಕಿ ನೋಡೋಣ. ನೋಡಿ, ಮೇಲೆ ತೇಲ್ಕೊಂಡ್ ಬರಬೇಕು. ಒಳಗಡೆ ಹೋಗಿ ಮೇಲೆ ತೇಲ್ಕೊಂಡ್ ಬಂದಾಗ ಎಣ್ಣೆ ಬಿಸಿಯಾಗಿದೆ ಅಂತ. ಇವಾಗ ಒಂದೊಂದಾಗಿ ಎಲ್ಲಾನು ಬ್ಯಾಟ್ರಲ್ಲಿ ಡಿಪ್ ಮಾಡಿ ಅದು ಎಣ್ಣೆಯಲ್ಲಿ ಬಿಡ್ತಾ ಹೋಗ್ಬೇಕು. ಹೀಗೆ ಎಲ್ಲಾನು ಮಾಡ್ಕೋಬೇಕು. ಚೆನ್ನಾಗಿ ಬರುತ್ತದೆ. ನೋಡಿ, ಹಾಕಿದ ತಕ್ಷಣನೇ ಹೀಗೆ ನೊರೆ ಆಗಿ ಉಬ್ಕೊಂಡು ಬರುತ್ತೆ. ಸೊ ಹಾಗಾದ್ರೆ ಎಣ್ಣೆ ಪರ್ಫೆಕ್ಟ್ ಆಗಿ ಬಿಸಿ ಆಗಿದೆ, ಈಗ ಹಾಕ್ಬೋದು ಅಂತ. ಸೊ ಇದೇ ತರ ಎಷ್ಟು ಆಗುತ್ತೋ ಅಷ್ಟು ಕಂಪ್ಲೀಟ್ ಆಗಿ ಎಣ್ಣೆಯಲ್ಲಿ ಹಾಕೋಬೇಕು. ಎಲ್ಲ ತೇಲ್ಕೊಂಡು ಬರುತ್ತೆ ಅಷ್ಟು ತನಕ ಹಾಕಿ ಬಿಡ್ಬೇಕು. ಒಮ್ಮೆ ಹಾಕಿ ಈ ತರ ಎಲ್ಲ ನೊರೆ ಎಲ್ಲ ಕಡಿಮೆ ಆದ್ಮೇಲೆ ನಾವು ತಿರುಗಿಸಿ ಹಾಕ್ಬೇಕು. ತೆಗೆದು ಹೊರಗಡೆ ಇಟ್ಕೋಬಹುದು. ಇಷ್ಟೇ ಮಾಡೋದು. ಸೊ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬಹುದು. ಮನೇಲೆ ಸುಲಭದ ರೀತಿಯಲ್ಲಿ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಬಹುದು. ನೋಡಿ, ಎಷ್ಟು ಈಸಿಯಾಗಿ ಮಾಡಬಹುದು. ಗರಿ ಆದಂತಹ ಆಲೂಗಡ್ಡೆ ಬಜ್ಜಿ ಬಹಳ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಮತ್ತೆ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡ್ಕೊಳ್ಳಿ. ಸೊ ತುಂಬಾ ಈಸಿ ಆದಂತಹ ಒಂದು ರೆಸಿಪಿ ಇದು. ಸೊ ಬೇಗನೆ ಕೇವಲ ಕೇಳುವೆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡ್ಕೋಬಹುದು. ಒಳ್ಳೆ
ಟೇಸ್ಟಿ ಬಜ್ಜಿಗಳು ನೋಡಿ. ಈ ತರ ತುಂಬೋ ತನಕ ಹಾಕೋಬೇಕು. ಎಣ್ಣೆ ಎಷ್ಟು ಇದೆ ಅಷ್ಟಕ್ಕೂ ಬಾಣಲೆಯಲ್ಲಿ ಬಜ್ಜಿಗಳನ್ನ ಆಲೂಗಡ್ಡೆನ ಡಿಪ್ ಮಾಡಿ ಹಾಕೊಳ್ತಾ ಹೋಗ್ಬೇಕು. ಸೊ ಈ ತರ ಕಂಪ್ಲೀಟ್ ಆಗಿ ನೊರೆ ಬರಬೇಕು. ಮತ್ತೆ ನೊರೆ ಎಲ್ಲ ಕಡಿಮೆ ಆಗೋ ತನಕ ಒಂದ್ ಕಡೆನೆ ಬಿಡ್ಬೇಕು, ಮತ್ತೆ ತಿರುಗಿಸಿ ಹಾಕು. ಈ ತರ ಮಾಡ್ಕೊಂಡ್ರೆ ಬೇಗನೆ ಆಗುತ್ತೆ. ನೀವು ಹಾಕಿದ ತಕ್ಷಣ ತೆಗೆಸ್ಬಿಟ್ರೆ ಇದು ಹಿಟ್ಟೆಲ್ಲ ಒಡ್ಕೊಂಡು ಸೌಟ್ಗೆ ಕಡಲೆ ಹಿಟ್ಟು ಅಂಟ್ಕೊಳ್ಳುತ್ತೆ, ಮತ್ತೆ ಆಲೂಗಡ್ಡೆನೂ ಹಾಗೆ ಒಡೆಯುತ್ತೆ. ಆ ಕೆಲಸ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಬಿಡಬೇಕು, ನೊರೆ ಎಲ್ಲ ಕಡಿಮೆ ಆಗ್ಬೇಕು ಅಷ್ಟಂಕ. ಮತ್ತೆ ಇನ್ನೊಂದ್ ಕಡೆ ತಿರುಗಿಸ್ಬೇಕು, ಬೇಯಲಿಕ್ಕೆ ಬಿಡಬೇಕು. ಸೊ ಇದು ನೊರೆ ಸ್ವಲ್ಪ ಕಡಿಮೆ ಆಗೋ ತನಕ ಬಿಟ್ಟು ತೆಗಿಬಹುದು. ಸೊ ಬಜ್ಜಿ ಒಂದ್ ಕಡೆ ಬೇಂದ್ರೆ ಸಾಕಾಗುತ್ತೆ. ಮತ್ತೆ ಇನ್ನೊಂದ್ ಕಡೆ ಸ್ವಲ್ಪ ಆಲೂಗಡ್ಡೆ ಅಲ್ವಾ ಸ್ಲೈಸಸ್, ಸೊ ಅದರಿಂದ ಬೇಗ ಆಗುತ್ತೆ. ಸೊ ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಎಣ್ಣೆ ಬಿಸಿ ಆಗಿದ್ರೆ ಫ್ರೈ ಆದ್ರೆ ಸಾಕಾಗುತ್ತೆ. ಯಾಕಂದ್ರೆ ಇದು ಬೇಗನೆ ಆಗುತ್ತೆ. ತೆಳುವಾಗಿದ್ದು ಬಹಳ ಗರಿ ಆದಂತಹ ಒಂದು ಆಲೂಗಡ್ಡೆ ಬಜ್ಜಿ ಮನೇಲೆ ಸುಲಭದ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಸೊ ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಅನ್ನ ಮಾಡಿ. ಸೊ ಈ ತರ ಒಂದು ರೆಸಿಪಿ ನೀವು ಮನೇಲಿ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಟೇಸ್ಟಿ ಆದಂತಹ ಒಂದು ಬಜ್ಜಿ ಈಸಿಯಾಗಿ ತಿನ್ಬೋದು. ಸೊ ಬಜ್ಜಿ ವಾಸನೆ ಅಂದ್ರೇನೆ ಒಂಥರ ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ. ಟೆಂಪ್ಟೇಷನ್ ಕೊಡುವಂತಹ ಒಂದು ಬಜ್ಜಿ, ಆಲೂಗಡ್ಡೆ ಬಜ್ಜಿ. ಸೊ ಇದು ಇಷ್ಟು ಈಸಿಯಾಗಿ ನಾವು ಮನೇಲಿ ಮಾಡ್ಕೋಬಹುದು ನೋಡಿ. ಸೊ ಟ್ರೈ ಮಾಡಿ. ಸೊ ಬೇಗನೆ ಫಟಾಫಟ್ ಅಂತ ಮಾಡಿ ಮುಗಿಸ್ಬಹುದು. ಸೊ ಈ ತರ ಒಂದು ಮಾಡ್ಕೊಳ್ಳಿ. ಇದ್ರ ಜೊತೆ ಮತ್ತೊಂದು ಟಿಪ್ಸ್ ಕೊಡ್ತೀನಿ. ನಿಮಗೆ ಹಿಟ್ಟು ಏನಾದರೂ ಎಕ್ಸ್ಟ್ರಾ ಇತ್ತು ಅಂತ ಹೇಳ್ಕೊಳ್ಳಿ. ಸೊ ಅದನ್ನ ಯೂಸ್ ಮಾಡ್ಕೋಬೇಕಂತ ಹೇಳಿದ್ರೆ ಕ್ಯಾಪ್ಸಿಯಮ್ ಇದೆಲ್ಲ ಅದನ್ನು ಕಟ್ ಮಾಡಿ ಇದೇ ಥರನೇ ಹಾಕ್ಕೋಬೋದು. ಪೀಸ್ ಆಗಿ ಮಾಡ್ಕೊಂಡು ಅದನ್ನು ಡಿಪ್ ಮಾಡಿ ಹಾಕೋಬಹುದು. ಇಲ್ಲದಿದ್ರೆ ಈರುಳ್ಳಿನೂ ಸ್ಲೈಸ್ ಆಗಿ ಮಾಡ್ಕೊಂಡು ಡಿಪ್ ಮಾಡಿ ಹಾಕೋಬಹುದು. ಒಳ್ಳೆ ಈರುಳ್ಳಿ ಬಜ್ಜಿ ಮಾಡ್ಬೋದು, ಕ್ಯಾಪ್ಸಿಯಂ ಬಜ್ಜಿ ಮಾಡ್ಬೋದು, ಆಲೂಗಡ್ಡೆ ಬಜ್ಜಿ ಮಾಡ್ಬೋದು. ಒಳ್ಳೆ ರೀತಿಯಾದಂತಹ ಒಂದು ಗರಿಯಾದಂತಹ ಒಂದು ಬಜ್ಜಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಧನ್ಯವಾದಗಳು. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು.